ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಅಮಾವಾಸ್ಯೆ ರಾತ್ರಿ ಅಂದ ತಕ್ಷಣ ಎಲ್ರ ಮನಸ್ಸಲ್ಲೂ ಒಂದು ರೀತಿ ಭಯ ಉಟ್ಕೊಳ್ಳುತ್ತೆ. ಎಲ್ಲಾ ಮನೆಗಳಲ್ಲೂ ಅಮಾವಾಸ್ಯೆ ರಾತ್ರಿ ಹೊರಗಡೆ ಓಡಾಡೋದಕ್ಕೂ ಕೂಡ ಬಿಡೋದಿಲ್ಲ. ಇನ್ನು ಹೆಣ್ಮಕ್ಳಂತೂ ಹೊರಗಡೆ ಹೋಗೋ ಹಾಗೆ ಇಲ್ಲ. ಅವತ್ತಿನ ದಿನ ಎಲ್ಲಾದ್ರೂ ಹೋಗ್ತಾ ಇದ್ರೆ ಜೋಪಾನವಾಗಿ ಎಲ್ಲಿಗೆ ಹೋಗ್ತಿದ್ಯಾ ಆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಾ ಅಂತ ಹೇಳ್ತಾರೆ. ಮೊದ್ಲಿಂದಾನು ಎಷ್ಟೋ ಮನೆಗಳಲ್ಲಿ ಇದೇ ರೀತಿ ಪಾಲಿಸ್ಕೊಂಡು ಬಂದಿದ್ದಾರೆ. ಈಗ ಕಾಲ ಬದಲಾಗಿದೆ. ಈಗ ಏನಿದ್ರು ಟ್ರೆಂಡ್ ಹೇಗಿದೆಯೋ ಆ ರೀತಿ ಫಾಲೋ ಆಗ್ತಾ ಹೋಗ್ತಾರೆ. ಆದ್ರೆ ಇನ್ನೂ ಸ್ವಲ್ಪ ಜನ ಆಗಿನ ಕಾಲದಲ್ಲಿ ದೊಡ್ಡೋರು ಹೇಳ್ತಿದ್ದಂತ ಎಲ್ಲಾ ವಿಷಯಗಳಿಗೂ ಒಂದು ಕಾರಣ ಇದೆ ಅಂತ ಈಗ್ಲೂ ನಂಬ್ತಾರೆ. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದು ನಿಮ್ಮ ಚಾಯ್ಸ್ ಆಗಿರತ್ತೆ. ಆದ್ರೆ ಅದ್ರಿಂದ ಇರುವಂತ ಕಾರಣಗಳನ್ನ ತಿಳ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಇವತ್ತು ನಾನು ಅಮಾವಾಸ್ಯೆ ದಿನ ಆದಂತ ರೀಸೆಂಟ್ ಇನ್ಸಿಡೆಂಟ್ಸ್ ಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಇದ್ರ ಬಗ್ಗೆ ನಾನ್ ಕಲೆ ಹಾಕಿರುವಂತ ಒಂದಷ್ಟು ವಿಷಯಗಳನ್ನ ಕೂಡ ಈ ವಿಡಿಯೋ ಮಧ್ಯ ಹೇಳ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಹೆಡ್ಫೋನ್ಸ್ ಹಾಕೊಂಡು ಕೊನೆವರೆಗೂ ಕೇಳಿ. ತಡ ಮಾಡೋದ್ ಬೇಡ, ಬನ್ನಿ ಇವತ್ತಿನ ನಿಗೂಢ ಕಥೆನ ಶುರು ಮಾಡೋಣ. ಈ ಒಂದು ಇನ್ಸಿಡೆಂಟ್ ನಡೆದಿರೋದು ಕೆಲವು ವರ್ಷಗಳ ಹಿಂದೆ. ಈಗೀಗ ನೀವು ಯೂಟ್ಯೂಬ್ ಅಲ್ಲಿ ತುಂಬಾನೇ ಹಾರರ್ ಸ್ಟೋರೀಸ್ ಗಳನ್ನ ಕೇಳ್ತಾ ಇರ್ತೀರ. ಅದ್ರ ಜೊತೆಗೆ ಹಾರರ್ ಹಾಂಟೆಡ್ ವಿಡಿಯೋಸ್ ಗಳನ್ನ ಕೂಡ ನೀವು ನೋಡ್ತಾ ಇರ್ತೀರ. ಈಗ ಕನ್ನಡದಲ್ಲೂ ಕೂಡ ಎಷ್ಟೋ ಜನ ಹಾಂಟೆಡ್ ವಿಡಿಯೋಸ್ ಗಳನ್ನ ಕೂಡ ಮಾಡ್ತಾರೆ. ಫಿಜು ಇವನೊಬ್ಬ ಮೂಲತಃ ಕೇರಳ ಮೂಲದ ಒಬ್ಬ ಹುಡುಗ. ಇವನು ಬೆಂಗಳೂರಲ್ಲೇ ತನ್ನ ಎಜುಕೇಶನ್ ಮುಗಿಸಿ ಕೆಲ್ಸಕ್ಕೆ ಕೂಡ ಹೋಗ್ತಾ ಇರ್ತಾನೆ. ಒಂದು ಟೈಮಲ್ಲಿ ಈ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಹಾರರ್ ಕಂಟೆಂಟ್ಸ್ಗಳು ಜಾಸ್ತಿ ಆಗಿತ್ತು. ನೀವು ಹಿಂದಿ ಚಾನೆಲ್ಸ್ಗಳನ್ನು ನೋಡ್ಬೋದು ಅಥವಾ ತಮಿಳ್ ಚಾನೆಲ್ಸ್ಗಳಲ್ಲಿ ಹಾಂಟೆಡ್ ವಿಡಿಯೋಸ್ಗಳನ್ನು ತುಂಬಾನೇ ಮಾಡ್ತಾರೆ. ಈ ಒಂದು ಹಾಂಟೆಡ್ ವಿಡಿಯೋಸ್ಗಳಲ್ಲಿ ಒಂದು ಟ್ರೆಂಡ್ ಕೂಡ ಆಗಿತ್ತು. ಆ ಟ್ರೆಂಡ್ ಏನು ಗೊತ್ತಾ? ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಯಾವುದಾದ್ರೂ ಒಂದು ಗೋರಿ ಮೇಲೆ ಕುತ್ಕೊಂಡು ನಾನ್ ವೆಜ್ ಊಟ ಮಾಡಬೇಕು. ಕೆಲವರು ಈ ಚಾಲೆಂಜ್ನ ಮಾಡೋದಕ್ಕೆ ಹೋಗಿ ಅವ್ರಿಗೆ ಏನೂ ಕಾಣಿಸ್ದೆ ವಾಪಸ್ ಬಂದಿದ್ದಾರೆ. ಆದ್ರೆ ಇನ್ನೂ ಕೆಲವರಿಗೆ ಅವ್ರು ಚಾಲೆಂಜ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಂತ ಎಕ್ಸ್ಪೀರಿಯನ್ಸಸ್ಗಳಾಗಿದೆ. ಜಾಸ್ತಿ ಹಾರರ್ ಕಂಟೆಂಟ್ಸ್ನ ನೋಡ್ತಿದ್ದಂತ ಫಿಜುಗೂ ಕೂಡ ಈ ಚಾಲೆಂಜ್ ಬಗ್ಗೆ ಗೊತ್ತಾಗುತ್ತೆ. ಹೇಗಿದ್ರು ಹಾರರ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ರೆಡಿ ಇದ್ದಂತ ಫಿಜುಗೆ ಈ ಚಾಲೆಂಜ್ ಇಂದ ಶುರು ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅನ್ನೋ ಪ್ಲಾನ್ ಮಾಡ್ಕೋತಾನೆ. ಈ ರೀತಿ ವಿಡಿಯೋನ ಒಬ್ನೇ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಆದ್ರೆ ಫಿಜು ಒಬ್ನೇ ಮಾಡಬೇಕು ಅಂತ ರೆಡಿ ಆಗಿರ್ತಾನೆ. ಒಂದಿನ ಫಿಜು ಈ ವಿಷಯನ ತನ್ನ ಫ್ರೆಂಡ್ ಹತ್ರ ಕೂಡ ಹೇಳ್ತಾನೆ. ಆಗ ಅವನ್ ಫ್ರೆಂಡ್ ನಾನು ಬರ್ತೀನಿ, ನನ್ಗೂ ಈ ರೀತಿಯಾದ ಹಾರರ್ ವಿಡಿಯೋ ಮಾಡೋದಕ್ಕೆ ಇಷ್ಟ ಅಂತ ಹೇಳ್ತಾನೆ. ಆಗ ಫಿಜು ಈ ಚಾಲೆಂಜ್ ನ ನಾನು ಒಬ್ನೇ ಮಾಡಿದ್ರೇನೆ ನನ್ನ ಚಾನೆಲ್ ಚೆನ್ನಾಗಿ ಗ್ರೋ ಆಗೋದು, ಇದನ್ನ ನಾನು ಒಬ್ನೇ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನ್ ಫ್ರೆಂಡ್ ನೀನ್ ಒಬ್ನೇ ಮಾಡು ಪರವಾಗಿಲ್ಲ, ಆದ್ರೆ ಈ ತರ ವಿಡಿಯೋಸ್ ಗಳನ್ನ ಮಾಡೋದು ತುಂಬಾನೇ ರಿಸ್ಕ್. ಒಂದ್ ಕೆಲಸ ಮಾಡೋಣ, ನಿನ್ ಜೊತೆ ನಾನು ಬರ್ತೀನಿ, ಆದ್ರೆ ವಿಡಿಯೋಲ್ ಮಾತ್ರ ನನ್ ಜೊತೆ ಯಾರು ಇಲ್ಲ, ನಾನು ಒಬ್ನೇ ಬಂದಿದ್ದೀನಿ ಅಂತ ಹೇಳು, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದಿನ ಫಿಜು ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾನೆ. ಅದರಲ್ಲಿ ಅವರು ಹಾಂಟೆಡ್ ವಿಡಿಯೋಸ್ ನ ಯಾವ ರೀತಿ ಮಾಡ್ತಾರೆ, ಹಾಗೆ ಈ ಸ್ಮಶಾನದಲ್ಲಿ ಹೋಗಿ ಊಟ ಮಾಡ್ಬೇಕು ಅನ್ನೋ ಚಾಲೆಂಜ್ ನ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನ ಅವ್ನು ನೋಡ್ಕೋತಾ ಇರ್ತಾನೆ. ಫಿಜುಗೆ ಯಾವಾಗ್ಲೂ ತಲೆಯಲ್ಲಿ ಒಂದಷ್ಟು ವಿಷಯಗಳು ಓಡ್ತಾ ಇತ್ತು. ಅದೇನು ಅಂತಂದ್ರೆ ಎಲ್ರು ಕಾಂಟೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಆದ್ರೆ ನಾನೇನಾದ್ರೂ ಯೂನಿಕ್ ಆಗಿ ಮಾಡ್ಬೇಕು ಅಂತ. ಅದಕ್ಕೆ ಇವನು ಸ್ಮಶಾನಕ್ಕೆ ಹೋಗೋದು ಅಷ್ಟೇ ಅಲ್ಲ, ಸ್ಮಶಾನಕ್ಕೆ ಹೋಗುವಂತ ದಿನ ಅಮಾವಾಸ್ಯೆ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಇದನ್ನ ಅವನ್ ಫ್ರೆಂಡ್ ಹತ್ರ ಹೇಳಿದಾಗ ಮಗ ಬೇಡ, ಇದು ಮೊದ್ಲೇ ರಿಸ್ಕ್ ಇದೆ, ಇನ್ನು ಅಮಾವಾಸ್ಯೆ ದಿನ ಹೋಗುದು ಅಂತಂದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳ್ತಾನೆ. ಆಗ ಫಿಜು ನೀನ್ ಬಂದಿಲ್ಲ ಅಂದ್ರೂ ನಾನು ಹೋಗ್ತೀನಿ ಮಗ ಅಂತ ಹೇಳ್ತಾನೆ. ಸರಿ ಹೋಗೋಣ ಮಗ, ಹೆಂಗಿದ್ರು ನಾನ್ ನಿನ್ ಜೊತೆ ಇರ್ತೀನಿ, ಇಫ್ ಇನ್ ಕೇಸ್ ಏನಾದ್ರು ರಿಸ್ಕಿ ಅಂತಂದ್ರೆ ಬಂದ್ಬಿಡೋಣ ಅಂತ ಹೇಳ್ತಾನೆ. ಕೆಲವು ದಿನಗಳಾದ್ಮೇಲೆ ಅಮಾವಾಸ್ಯೆ ರಾತ್ರಿ ಹೋಗ್ಬೇಕು ಅಂತ ಇವರಿಬ್ರು ರೆಡಿ ಆಗಿರ್ತಾರೆ. ಬೆಂಗಳೂರಲ್ಲೇ ಇರುವಂತ ಒಂದು ಸ್ಮಶಾನದ ಹತ್ರ ರಾತ್ರಿ ಯಾರಿಗೂ ಗೊತ್ತಾಗ್ದಂಗೆ ಇವರಿಬ್ರು ಹೋಗ್ತಾರೆ. ಚಾಲೆಂಜ್ಗೆ ಅಂತ ಇವರು ನಾನ್ ವೆಜ್ ಫುಡ್ ಅನ್ನ ಸ್ಮಶಾನಕ್ಕೆ ತಗೊಂಡೋಗಿರ್ತಾರೆ. ಅಲ್ಲಿವರೆಗೂ ಇಲ್ದೇ ಇರುವಂತ ಭಯ ಇವರಿಬ್ರಿಗೆ ಸ್ಮಶಾನದ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಏನೋ ಒಂಥರ ಬಂಡ್ ಧೈರ್ಯ ಮಾಡಿ ಇಬ್ರು ಕೂಡ ಅದೇನಾಗತ್ತೆ ನೋಡೇ ಬಿಡೋಣ, ಅಕಸ್ಮಾತ್ ದೇವ ಬಂದ್ರು ನಮ್ ವಿಡಿಯೋಗೆ ಒಂದು ಕಾಂಟೆಂಟ್ ಆಗತ್ತೆ, ಬಾ ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಹೋಗ್ತಾ ಇರ್ತಾರೆ. ಸಮಯ ಮಧ್ಯರಾತ್ರಿ ಸರಿಸುಮಾರು 12:55. ಅಕ್ಕಪಕ್ಕ ನೋಡಿದ್ರೆ ಯಾರು ಕಾಣಿಸ್ಕೊಳ್ತಾ ಇಲ್ಲ. ಆ ಸ್ಮಶಾನದಲ್ಲಿ ಒಂದಷ್ಟು ನಾಯಿಗಳು ಓಡಾಡ್ತಾ ಇರ್ತವೆ. ಮನ್ಸಲ್ಲಿ ಇಬ್ರಿಗೂ ತುಂಬಾ ಭಯ ಆಗ್ತಾ ಇರತ್ತೆ. ಆದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸ್ಮಶಾನದ ಮಧ್ಯಕ್ಕೆ ಹೋಗ್ತಾರೆ. ಅಲ್ಲಿ ಯಾವ ರೀತಿ ಶಬ್ದಗಳು ಕೇಳ್ತಾ ಇರಬಹುದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಕತ್ಲೆಯಲ್ಲಿ, ಅದು ಬೇರೆ ಅಮಾವಾಸ್ಯೆ ರಾತ್ರಿ. ಪ್ಲಾನ್ ಪ್ರಕಾರ ಈ ವಿಡಿಯೋನ ಫಿಜು ಒಬ್ನೇ ಮಾಡ್ತಾ ಇದ್ದಾನೆ ಅಂತ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅವನ್ ಫ್ರೆಂಡ್ ಅವನ ಜೊತೆ ಬರ್ತಾ ಇರೋದನ್ನ ಅವ್ನ್ ರೆಕಾರ್ಡ್ ಮಾಡೋದಿಲ್ಲ. ಅಲ್ಲೇ ಮಧ್ಯದಲ್ಲಿ ಒಂದು ಜೋಡಿ ಗೋರಿ ಇರುತ್ತೆ. ಆ ಗೋರಿಲಿ ಹೆಸರುಗಳನ್ನ ನೋಡಿದಾಗ ಅದು ಗಂಡ ಹೆಂಡತಿ ಗೋರಿ ಅನ್ನೋದು ಗೊತ್ತಾಗುತ್ತೆ. ಫಿಜು ಇದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಕಾಂಟೆಂಟ್ ಮಾಡ್ತಾ ಇರ್ತಾನೆ.
ಸಮಯ ಸರಿಸುಮಾರು 1:20. ಅಲ್ಲಿವರೆಗೂ ಫಿಜುಗೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಅವನು ಅಲ್ಲಿದ್ದಂತ ಗೋರಿಗಳು, ಆ ಗೋರಿಗಳಲ್ಲಿದ್ದಂತ ಹೆಸರುಗಳನ್ನ ನೋಡ್ಕೊಂತಾನೆ ಬರ್ತಾ ಇರ್ತಾನೆ. ಕ್ಯಾಮ್ರಾ ಆಫ್ ಮಾಡಿ ಫಿಜು ಅವನ ಫ್ರೆಂಡ್ನ ಸ್ವಲ್ಪ ದೂರ ನಿಲ್ಲಿಸ್ತಾನೆ. ನೀನೇನಾದ್ರೂ ಹತ್ರ ಇದ್ರೆ ಸೌಂಡ್ ಅಲ್ಲೇ ಜನರಿಗೆ ಗೊತ್ತಾಗ್ಬಿಡುತ್ತೆ, ನೀನ್ ದೂರಾನೇ ನಿಂತ್ಕೊಂಡು ನನ್ನ ಅಬ್ಸರ್ವ್ ಮಾಡು, ಮುಗಿದ್ಮೇಲೆ ಕರಿತೀನಿ ಬಾ ಅಂತ ಹೇಳ್ತಾನೆ. ಸರಿ ಅಂತ ಅವನ ಫ್ರೆಂಡ್ ಸ್ವಲ್ಪ ದೂರದಲ್ಲಿ ಕುತ್ಕೊಂಡು ಇವನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಫಿಜು ಬ್ಯಾಗಲ್ಲಿ ತಂದಿದ್ದಂತ ನಾನ್ ವೆಜ್ ನೆಲ್ಲ ಹೊರಗಡೆ ತೆಗೆದು ಆ ಜೋಡಿ ಗೋರಿ ಮೇಲೆ ಕುತ್ಕೊಂಡು ಅರೇಂಜ್ ಮಾಡ್ಕೋತಾ ಇರ್ತಾನೆ. ಈ ರೀತಿ ಅರೇಂಜ್ ಮಾಡ್ಕೊಳ್ತಿರ್ಬೇಕಾದ್ರೆ ಫಿಜು ಅವರ ಫ್ರೆಂಡ್ಗೆ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆದ್ರೆ ಇವನು ವಿಡಿಯೋಗೆ ಇಂಟ್ರಪ್ಟ್ ಆಗುತ್ತೆ ಅಂತ ಈ ಯಾವ ವಿಷಯಗಳನ್ನ ಕೂಡ ಫಿಜುಗೆ ಹೇಳೋದಿಲ್ಲ. ಅವನ್ ಮುಂದೆನೆ ಫೋನ್ ಇಟ್ಟು ರೆಕಾರ್ಡ್ ಆನ್ ಮಾಡಿ ಗೋರಿ ಮೇಲೆ ಅವನ್ ತಂದಂತ ಎಲ್ಲಾ ನಾನ್ ವೆಜ್ ಗಳನ್ನ ಹಾಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ದೂರದಲ್ಲಿದ್ದಂತ ಅವನ ಫ್ರೆಂಡ್ಗಂತೂ ತುಂಬಾನೇ ಭಯ ಆಗ್ತಾ ಇರತ್ತೆ. ಇವನ್ ಏನ್ ಮಾಡ್ತಾನೋ, ಏನಾದ್ರೂ ಮಾಡ್ಕೊಂಡ್ರೆ ಏನ್ ಕತೆ ಅನ್ನೋ ಆಲೋಚನೆ ಬರ್ತಾ ಇರತ್ತೆ. ಫಿಜುಗೆ ತುಂಬಾ ಧೈರ್ಯ ಇರತ್ತೆ. ಆದ್ರೆ ಅವನು ಊಟ ಮಾಡ್ತಿರ್ಬೇಕಾದ್ರೆ ಅವನ ಮುಖದ ತುಂಬಾ ಬೆವರು ಸುರಿತಾ ಇರುತ್ತೆ. ಅಕ್ಕಪಕ್ಕ ಅಬ್ಸರ್ವ್ ಮಾಡ್ಕೊಂಡೇ ಇರ್ತಾನೆ. ಆದ್ರೆ ಅವನ್ಗೆ ಏನೋ ಕಾಣಿಸೋದಿಲ್ಲ. ಅವನ ತಲೆಯಲ್ಲಿ ಏನೇನೋ ಓಡ್ತಾ ಇರತ್ತೆ. ಅವನ್ ವಿಡಿಯೋಲು ಕೂಡ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಈ ತರ ಹಾಂಟೆಡ್ ವಿಡಿಯೋಸ್ ಮಾಡೋರೆಲ್ಲ ಸುಳ್ಳು ಅಂತ ಅವನ್ಗೆ ಅನ್ಸೋದಕ್ಕೆ ಶುರು ಆಗ್ತಾ ಇರತ್ತೆ. ಇಲ್ಲಿಂದಾನೇ ನೋಡಿ ನಿಜವಾದ ಆಟ ಶುರುವಾಗೋದು. ಫಿಜು ಊಟ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಅವ್ನ್ ಗಂಟ್ಲ ಕಟ್ಕೋತಾ ಇರುತ್ತೆ. ಅವ್ನ್ ಎಷ್ಟೇ ನೀರ್ ಕುಡಿದ್ರು, ಅವ್ನ್ ತಂದಿದ್ದಂತ ಕೂಲ್ ಡ್ರಿಂಕ್ಸ್ ಕುಡಿದ್ರು ಕೂಡ ಮತ್ತೆ ಏನೋ ಒಂಥರ ಗಂಟ್ಲು ಕಟ್ಕೊಳ್ಳೋ ರೀತಿ ಅವನ್ಗೆ ಫೀಲ್ ಆಗ್ತಾ ಇರುತ್ತೆ. ದೂರದಲ್ಲಿ ಕೂತಿದ್ದಂತ ಫ್ರೆಂಡ್ಗಂತೂ ಏನೋ ಒಂಥರ ಕೆಟ್ಟ ಸ್ಮೆಲ್. ಅದನ್ನ ತಡಿಯೋದಕ್ಕಾಗದೆ, ಅದನ್ನ ಅವನ್ ಫ್ರೆಂಡ್ ಹತ್ರ ಜೋರಾಗಿ ಕೂಗಿ ಹೇಳೋದಕ್ಕೂ ಆಗದೆ ಒದ್ದಾಡ್ತಾ ಇರ್ತಾನೆ. ಫಿಜು ಊಟ ಮಾಡ್ತಾ ಅರ್ಧ ಎಲೆ ಖಾಲಿ ಮಾಡ್ತಾನೆ. ಅವನಿಗೆ ಇದೆಲ್ಲ ನಿಜಾನ ಸುಳ್ಳು ಅನ್ನೋ ಪ್ರಶ್ನೆ ಹುಟ್ಟುಬಿಟ್ಟಿರುತ್ತೆ. ಅಲ್ಲಿ ಫಿಜು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಯಾರಾದ್ರೂ ಇದ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿ, ನನ್ ಜೊತೆ ಮಾತಾಡಿ ಅಂತ. ಆದ್ರೆ ಅವನ್ಗೆ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಸ್ವಲ್ಪ ಹೊತ್ತಿಗೆ ನಾಯಿಗಳು ಎಲ್ಲೋ ದೂರದಲ್ಲಿ ಜೋರಾಗಿ ಬೊಗಳ್ತಾ ಇರುತ್ತೆ. ಆಗ ಇವನ್ಗೆ ತುಂಬಾನೇ ಭಯ ಆಗತ್ತೆ. ಫಿಜುಗೆ ಸಡನ್ ಆಗಿ ತುಂಬಾ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಗ ತಿನ್ಬಿಟ್ಟು ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅಂತ ಅವನು ತಿಂತಾ ಇರ್ತಾನೆ. ಅವನು ಜಾಸ್ತಿ ತಗೊಂಡು ತಿಂತಾ ಇದ್ದಿದ್ರಿಂದ ಅವ್ನ್ ತಿಂತಾ ಇರ್ಬೇಕಾದ್ರೆ ಅವ್ನ್ ಗಂಟ್ಲು ಕಟ್ಕೊಳ್ತಾ ಇತ್ತು. ಗಾಬ್ರಿಲಿ ಬೇಗ ತಿನ್ನೋದಕ್ಕೆ ಹೋಗಿ ಚಿಕನ್ ಪೀಸ್ ನ ಗಂಟ್ಲಿಗೆ ಸಿಗಾಕ್ಸ್ಕೊಬಿಡ್ತಾನೆ. ಅವನ್ಗೆ ಆ ಸಮಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸಡನ್ಲಿ ನೀರ್ ಕುಡಿತಿದ್ರು ಕೂಡ ಅವ್ನ್ ಗಂಟ್ಲು ಕ್ಲಿಯರ್ ಆಗ್ತಾ ಇರಲ್ಲ. ಒಂಥರ ಗಾಬರಿ ಆಗ್ತಾ ಇರತ್ತೆ, ಭಯ ಆಗ್ತಾ ಇರತ್ತೆ. ಯಾವಾಗ ಅವ್ನ್ ಗಂಟ್ಲಲ್ಲಿ ಸಿಗಾಕೊಂಡಿರುವಂತ ಚಿಕನ್ ಪೀಸ್ ನ ಬಿಡಿಸ್ಕೊಳ್ಳೋದಕ್ ಆಗೋದಿಲ್ವೋ ಆಗ ಅವನು ಕಷ್ಟಪಟ್ಟು ಗಾಬ್ರಿಲಿ ಜೋರಾಗಿ ಕೂಗ್ತಾ ಅವ್ರ ಫ್ರೆಂಡ್ ನ ಕೂಡ ಕರೀತಾನೆ. ಆದ್ರೆ ಫಿಜು ಅವ್ರ ಫ್ರೆಂಡ್ ಬರೋದೇ ಇಲ್ಲ. ಆ ಕತ್ಲಲ್ಲಿ ಅವನ್ ಫ್ರೆಂಡ್ ಎಲ್ಲಿದ್ದಾನೆ ಅಂತಾನು ಕೂಡ ಫಿಜುಗೆ ಕಾಣಿಸ್ತಾ ಇರಲ್ಲ. ಆಗ ಸಡನ್ ಆಗಿ ಎಲ್ಲೋ ದೂರದಲ್ಲಿ ಅವನ ಫ್ರೆಂಡ್ ಧ್ವನಿ ಕೇಳಿಸುತ್ತೆ. ಮಗ ಅಂತ ಕಿರ್ಚ್ಕೋತಾ ಇರ್ತಾನೆ. ಆ ಸಮಯಕ್ಕೆ ಫಿಜುಗೆ ಏನ್ ಮಾಡ್ಬೇಕು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಅವ್ನ್ ಗಂಟ್ಲಕ್ ಸಿಗಾಕೊಂಡಿರೋದನ್ನ ತೆಗಿಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಎಲ್ಲೋ ದೂರದಲ್ಲಿ ಅವನ್ ಫ್ರೆಂಡ್ ಧ್ವನಿ ಕೇಳಿ ಇವನು ಅದನ್ನ ಫಾಲೋ ಮಾಡ್ಕೊಂಡು ಲೆಫ್ಟ್ ಸೈಡ್ ಹಿಂದೆ ಹೋಗ್ತಾನೆ. ಅಲ್ಲಿಂದ ಎದ್ದು ಒಂದು 4-5 ಹೆಜ್ಜೆ ಇಡ್ತಿದ್ದಂಗೆ ಲೆಫ್ಟ್ ಸೈಡ್ ಇಂದಾನೆ ಅವನ ಫ್ರೆಂಡ್ ಧ್ವನಿ ಕೇಳಿಸುತ್ತೆ. ಆಗ ಫಿಜು ಏನಾಯ್ತು ನಿನ್ಗೆ, ಬಂದೇ ಇರು ಅಂತ ಫೋನ್ ನ ತಗೊಂಡು ಲೆಫ್ಟ್ ಸೈಡ್ ಓಡೋಗ್ತಾನೆ. ಒಂದ್ ಸ್ವಲ್ಪ ಹೊತ್ತು ಫಿಜು ಅಂತಾನೆ ಕಿರ್ಚೋ ರೀತಿ ಶಬ್ದಗಳು ಕೇಳಿಸ್ತಾ ಇತ್ತು. ಅವ್ನ್ ಲೆಫ್ಟ್ ಸೈಡ್ ಎಷ್ಟೇ ದೂರ ಹೋಗಿ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಅವನ್ ಫ್ರೆಂಡ್ ಕಾಣಿಸ್ಕೊಳ್ಳೋದೇ ಇಲ್ಲ. ಫಿಜು ಗಾಬ್ರಿಲಿ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಮಗ ಎಲ್ಲಿದ್ಯೋ ಅಂತ. ತಮಾಷೆ ಮಾಡ್ಬೇಡ ಪ್ಲೀಸ್ ಹೇಳು, ಎಲ್ಲಿದ್ಯಾ ಅಂತ ಹುಡುಕಾಡ್ತಾ ಇರ್ತಾನೆ. ಆ ಕತ್ಲಲ್ಲಿ ಎಲ್ಲೇ ಹುಡುಕಿದ್ರು ಅವನ್ ಫ್ರೆಂಡ್ ಕಾಣಿಸ್ಕೊಳ್ಳೋದೇ ಇಲ್ಲ. ಇವನ್ ಕೂಗ್ತಿದ್ರು ಕೂಡ ಇವನ್ ಮಾತಿಗೆ ಅವ್ನ್ ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಹೀಗೆ ಹುಡುಕಾಡ್ತಾ ಇವ್ರ ಗಾಡಿ ನಿಲ್ಸಿದ್ರಲ್ವಾ, ಆ ಗಾಡಿ ಹತ್ರ ಕೂಡ ಬಂದ್ಬಿಡ್ತಾನೆ. ಫಿಜುಗೆ ಆ ಗಾಬ್ರಿಲಿ ಏನ್ ಮಾಡ್ತಿದೀನಿ ಅಂತಾನು ಕೂಡ ಗೊತ್ತಾಗ್ತಾ ಇರಲ್ಲ. ಅಟ್ಲೀಸ್ಟ್ ಕಾಲ್ ಮಾಡ್ಬೋದಿತ್ತಲ್ಲ ಅಂತ ಆಗ ಅವನ್ ತಲೆಗೆ ಫ್ಲಾಶ್ ಆಗತ್ತೆ. ಕಾಲ್ ಮಾಡಿದಾಗ ಕಾಲ್ ರಿಂಗ್ ಆಗೋದು ಎಲ್ಲೋ ದೂರದಲ್ಲಿ ಕೇಳಿಸ್ತಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಹಾಗೆ ಆ ಸೌಂಡ್ ನ ಟ್ರ್ಯಾಕ್ ಮಾಡ್ಕೊಂಡ್ ಬಂದು ಹುಡುಕ್ತಿದ್ದಾಗ ಇವನ್ ಎಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡ್ತಿದ್ನೋ ಅದೇ ಜಾಗದಲ್ಲಿ ಅವನ ಫ್ರೆಂಡ್ ಮೂರ್ಛೆ ತಪ್ಪಿ ಬಿದ್ದಿರ್ತಾನೆ. ಫಿಜು ಹತ್ರ ಹೋಗಿ ಅವನ್ ಫ್ರೆಂಡ್ ನ ನೋಡಿದಾಗ ಫಿಜುಗೆ ಗಾಬರಿ ಆಗ್ಬಿಡತ್ತೆ. ಯಾಕೆ ಗೊತ್ತಾ, ಇವನು ಮೂರ್ಛೆ ತಪ್ಪಿ ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಫಿಜು ಆ ಗೋರಿ ಮೇಲೆ ಕುತ್ಕೊಂಡು ತಿಂತಿದ್ದಂತ ಆ ಒಂದು ಬಿರಿಯಾನಿ ರೈಸ್ ಏನಿದೆಯೋ ಅದು ಇವನ್ ಬಾಯಿ ತುಂಬಾ ಮೆತ್ಕೊಂಡಿರುತ್ತೆ. ಗಾಬ್ರಿಲಿ ಫಿಜು ಅವನ್ ಫ್ರೆಂಡ್ ನ ಎಪ್ಸ್ತಾನೆ. ಅವನ್ ಫ್ರೆಂಡ್ ಅಂತೂ ತುಂಬಾನೇ ಟಯರ್ಡ್ ಆಗಿರ್ತಾನೆ. ಫಿಜು ಅವನ್ ಫ್ರೆಂಡ್ ಹತ್ರ ಏನು ಮಾತಾಡೋದಿಲ್ಲ. ಈಗೇನು ಮಾತಾಡ್ಬೇಡ, ಫಸ್ಟ್ ಗಾಡಿ ಹತ್ರ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವನ್ ಫ್ರೆಂಡ್ ತುಂಬಾನೇ ಟಯರ್ಡ್ ಆಗಿರ್ತಾನೆ. ಫಿಜುನೇ ಅವನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಫಿಜು ಅವನ್ನ ಗಾಡಿವರೆಗೂ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಏನೇ ಒಂದು ಚಿಕ್ಕ ಸೌಂಡ್ ಬಂದ್ರು ಕೂಡ ತುಂಬಾನೇ ಹೆದರ್ಕೋತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ಅವನ್ಗೂ ಕೂಡ ಏನೋ ಒಂಥರ ಕೆಟ್ಟ ಸ್ಮೆಲ್ ಫೀಲ್ ಆಗುತ್ತೆ. ಸಮಯ ಸರಿಸುಮಾರು 3 ಗಂಟೆ ಆಗಿರಬಹುದು. ಫಿಜು ಅವನ್ನ ಗಾಡಿ ಹಿಂದೆ ಕೂರಿಸ್ಕೊಂಡು ಫಾಸ್ಟ್ ಆಗಿ ಹೋಗ್ತಿರ್ಬೇಕಾದ್ರೆ ಒಂದ್ ಅರ್ಧ ದಾರಿ ಅವ್ರ ಮನೆಗೆ ಇನ್ನೂ 4 ಕಿಲೋಮೀಟರ್ ಇದೆ ಅನ್ನೋ ಅಷ್ಟರಲ್ಲಿ ಗಾಡಿ ಸ್ಕಿಡ್ ಆಗಿ ಇಬ್ರು ಬಿದ್ದೋಗ್ತಾರೆ.
ಅವ್ನ್ ಗಾಡಿ ಸ್ಕಿಡ್ ಆಗಿದ್ ಯಾಕೆ ಗೊತ್ತಾ? ಅದೊಂದು ಕಾಲ್ ದಾರಿ ತರ ಇತ್ತು. ಆ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಹತ್ರ ಈ ಮಾಟ ಮಂತ್ರ ಮಾಡಿರುವಂತ ನಿಂಬೆಣ್ಗಳು, ರಕ್ತ ಇದೆಲ್ಲ ಕಾಣಿಸ್ಬಿಡುತ್ತೆ. ಇದನ್ನ ನೋಡಿದಂತ ಫಿಜು ಗಾಬ್ರಿಲಿ ಗಾಡಿನ ಟರ್ನ್ ಮಾಡಕ್ ಹೋಗಿ ಬಿದ್ದೋಗ್ತಾನೆ. ಬಿದ್ದಾಗ ಇಬ್ರಿಗೂ ಕೈ ಕಾಲ್ ತರ್ಚ್ಕೊಳತ್ತೆ. ಆದ್ರೆ ದೊಡ್ಡದಾಗಿ ಏನ್ ಗಾಯ ಆಗೋದಿಲ್ಲ. ಫಿಜು ಅವನ್ ಫ್ರೆಂಡ್ ನ ಕರ್ಕೊಂಡು ಫಸ್ಟ್ ರೂಮ್ ಹತ್ರ ಬಂದು ಒಂದ್ ಸ್ವಲ್ಪ ಹೊತ್ತು ಅವನ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಏನಾಯ್ತು ಅಂತ ವಿಚಾರಿಸ್ತಾನೆ. ಆಗ ಅವನ್ ಫ್ರೆಂಡ್ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನ್ ಗೊತ್ತಾ? ಅವನ್ ಫ್ರೆಂಡ್ ಫಿಜುನ ನೋಡ್ಕೊಂಡು ದೂರದಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಅವನ್ಗೊಂಥರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇತ್ತು. ಆ ಸ್ಮೆಲ್ಗೆ ಅವನ್ಗೆ ಒಂಥರ ತಲೆ ಸುತ್ತೋ ರೀತಿ ಫೀಲ್ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಅವ್ನ್ ಯಾರನ್ನೋ ನೋಡ್ತಾನೆ. ಅವನು ಲೆಫ್ಟ್ ಸೈಡ್ ಯಾರೋ ಇರೋದನ್ನ ನೋಡಿ ಸಡನ್ ಆಗಿ ಅವನ್ ಫ್ರೆಂಡ್ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ? ಅವನ್ ಮುಂದೆ ಕಾಣಿಸ್ಕೊಂಡಂತ ವ್ಯಕ್ತಿ ದೆವ್ವ ಅಲ್ಲ, ಒಬ್ಬ ಮಾಂತ್ರಿಕನ ರೀತಿ ಕಾಣಿಸ್ಕೊಳ್ತಾ ಇದ್ದ. ಅವನು ಜೋರು ಧ್ವನಿಯಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅಲ್ಲಿವರೆಗೂ ಅಷ್ಟೇ ಫಿಜೋ ಅವನ ಫ್ರೆಂಡ್ಗೆ ನೆನಪಿರೋದು. ಅದಾದ್ಮೇಲೆ ಫಿಜೋ ಅವನ್ನ ಮನೆಗೆ ಕರ್ಕೊಂಡ್ ಬರ್ತಿರೋದಷ್ಟೇ ಅವನಿಗೆ ನೆನಪಿರೋದು. ಈ ಒಂದು ಇನ್ಸಿಡೆಂಟ್ ಎಷ್ಟು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಕೇಳ್ತಾ ಇರ್ಬೇಕಾದ್ರೆ ಇದು ಯಾವ್ದೋ ದೆವ್ವ ಮಾಡಿರುವಂತ ಕೆಲ್ಸ ಅಲ್ಲ, ಇದು ಯಾರೋ ಒಬ್ಬ ಮನುಷ್ಯ ಅವನ ಮಂತ್ರ ಶಕ್ತಿಗಳಿಂದ ಮಾಡಿರುವಂತ ಕೆಲ್ಸ ಅಂತ. ಅದಕ್ಕೆ ಅನ್ಸುತ್ತೆ ಅವ್ರ ದಾರಿಲಿ ವಾಪಸ್ ಬರ್ತಿರ್ಬೇಕಾದ್ರೆ ಒಂದಷ್ಟು ಕಡೆ ಮಾಟ ಮಂತ್ರ ಮಾಡಿರುವಂತ ವಸ್ತುಗಳು ಕಾಣಿಸ್ತಾ ಇತ್ತು. ಈ ರೀತಿಯಾದ ಇನ್ಸಿಡೆಂಟ್ಸ್ ಗಳನ್ನ ಕೇಳಿದಾಗ ಅಮಾವಾಸ್ಯೆ ರಾತ್ರಿ ಅನ್ನೋದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಗತ್ತೆ. ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆ ರಾತ್ರಿ ಆತ್ಮಗಳು ಅಲೆದಾಡ್ತಿರ್ತವೆ. ಅದು ಎಲ್ರಿಗೆ ಯಾವ ಮಟ್ಟಕ್ಕೆ ಎಫೆಕ್ಟ್ ಮಾಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಕೆಲವರಿಗೆ ಅದರ ಅನುಭವಗಳಾಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಅಮಾವಾಸ್ಯೆ ದಿನವನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಈ ಮಾಟ ಮಂತ್ರ ಮಾಡುವಂತವ್ರು. ಆಗಿನ ಕಾಲದಲ್ಲಿ ಈ ಅಮಾವಾಸ್ಯೆ ದಿನ ಚಂದ್ರ ಇರೋದಿಲ್ಲ, ಅದಕ್ಕೆ ತುಂಬಾ ನೆಗೆಟಿವ್ ಎನರ್ಜೀಸ್ ಗಳ ಫೀಲ್ ಆಗುತ್ತೆ ಅಂತ ದೊಡ್ಡವರು ಮನೆಯಿಂದ ಹೊರಗಡೆ ಕಳಿಸ್ತಾ ಇರ್ಲಿಲ್ವಂತೆ. ವೈಜ್ಞಾನಿಕ ಕಾರಣಗಳ ಪ್ರಕಾರ ಅಮಾವಾಸ್ಯೆ ದಿನ ತುಂಬಾ ಕತ್ಲೆ ಇರುತ್ತೆ, ಆಗ ಹೊರಗಡೆ ಹೋಗೋದ್ರಿಂದ ಜಾಸ್ತಿ ಅಪಘಾತಗಳಾಗತ್ತೆ ಅನ್ನೋದು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆದ್ರೆ ಇವತ್ತಿನ ಕತೆ ನನಗಂತೂ ತುಂಬಾನೇ ಥ್ರಿಲ್ ಕೊಡ್ತು. ರೆಗ್ಯುಲರ್ ಆಗಿ ಒಂದೇ ತರದ ಕತೆಗಳನ್ನ ಕೇಳ್ತಾ ಇದ್ದಾಗ ಈ ರೀತಿಯಾದ ಹೊಸ ಕತೆಗಳು ಬಂದಾಗ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ಕತೆ. ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ ಕೆಲವೇ ದಿನದಲ್ಲಿ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ಬರೀ ನನ್ನ ವಿಡಿಯೋಸ್ ನ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ. ಸೊ ಮುಂದಿನ ವಾರದ ನಿಗೂಢ ಕಥೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.